ಮಾಡಿತ್ತು ಅಂದ್ರೆ ಒಂದು ಗಿಫ್ಟ್ ಇವತ್ತು ತಮಗೆ ತೋರಿಸಿ ಇವತ್ತು ಏನಾದ್ರೆ ನಾವು ಒಂದು ಗಿಫ್ಟ್ ಕಳಿಸ್ತಾ ಇದೀವಿ ಇವತ್ತು ಅವರಿಗೆ ಇಲ್ಕಲ್ ಸೀರೆ ಮತ್ತು ಬಳೆ ಮತ್ತು ಇದು ಅವರಿಗೆ ನಾವು ಕೊರಿಯರ್ ಮುಖಾಂತರ ಏನದ ಇವತ್ತು ಅದು ಅವರಿಗೆ ಕಳಿಸ್ತಾ ಇದ್ದೀವಿ. ಏನು ಇದು ಅವ್ರು ಸ್ವೀಕಾರ ಮಾಡ್ಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ತೀವಿ. ಇದು ಅದಕ್ಕಾಗಿ ಕಲಿಗೆ ಇದುವರೆ ಹುಟ್ಟು ಏನಾದ್ರು ಸ್ಪರ್ಧೆ ಮಾಡ್ತಾರ ಅಂತ ರಾಜೀನಾಮೆ ಕೊಡ್ತಾರ ಅಂತೇಳಿ ನಮ್ಮದೊಂದು. ಇತ್ತೀಚೆಗೆ ಭಾರತ ಸರ್ಕಾರವು ಪಾಕಿಸ್ತಾನದಲ್ಲಿ ಅಡಗಿಕೊಂಡಂತ ಪಹಲ್ಗಾಂವ್ ಘಟನೆಯ ಉಗ್ರವಾದಿಗಳ ಅಡಗುತಾಣಗಳನ್ನು ಅಡಗಿಕೊಂಡವರ ಸಮೇತ ಸಿಂಧೂರಿ ಕಾರ್ಯಾಚರಣೆ ಹೆಸರಿನಲ್ಲಿ, ಮಿಲಿಟರಿ ಕಾರ್ಯಾಚರಣೆ, ಸಿಂಧೂರಿ ಕಾರ್ಯಾಚರಣೆ ಹೆಸರಿನಲ್ಲಿ ಇಂಗ್ಲಿಷ್ದಲ್ಲಿ ಅವರು ಆಪರೇಷನ್ ಸಿಂಧೂರ್ ಅಂತ ಹೇಳಿದ್ದಾರೆ. ಅದನ್ನ ವಿಶೇಷವಾಗಿ ಮಾಡಿದ್ದಕ್ಕಾಗಿ ನಾವು ಭಾರತ ಸರ್ಕಾರಕ್ಕೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ, ಅದನ್ನು ಸ್ವಾಗತಿಸ್ತೀವಿ. ಇದು ಬಹಳ ಅವಶ್ಯಕ ಇವತ್ತು ಭಾರತ ದೇಶಕ್ಕೆ. ಉಗ್ರರನ್ನ ಸದೆಬಡಿದು ಬಹಳ ಅವಶ್ಯತ್ತು. ಇತ್ತೀಚೆಗೆ ಅವರು ಉಪಟಳ ಜಾಸ್ತಿ ಆಗಿತ್ತು. ಭಾರತ ಸರ್ಕಾರ ಈ ಸಲ ಬಹಳ ಚಾಕಚಕ್ಯತೆಯಿಂದ ಈ ಕಾರ್ಯಾಚರಣೆ ಮಾಡಿ ಪಾಕಿಸ್ತಾನದಲ್ಲಿರುವ ಉಗ್ರರಿಗೆ ಮತ್ತು ಪಾಕಿಸ್ತಾನಕ್ಕೂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಬಿಸಿ ಮುಟ್ಟಿಸಿದ್ದಾರೆ. ಅದನ್ನು ನಾವು ಇವತ್ತು ಪಕ್ಷದ ವತಿಯಿಂದ, ನಮ್ಮ ವತಿಯಿಂದ, ಇಡೀ ಸಾರ್ವಜನಿಕರ ವತಿಯಿಂದ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇಂಥದೇ ಕಾರ್ಯಾಚರಣೆ 6 ವರ್ಷಗಳ ಹಿಂದೆ ಪುಲ್ವಾಮಾದಲ್ಲಿ 4 ಜನ ಸೈನಿಕರು ಉಗ್ರವಾದಿಗಳಿಂದ ಹತರಾದಾಗ ಕಾರ್ಯಾಚರಣೆ ಮಾಡಿದ್ರೆ ಈ ಪಹಲ್ಗಾಮ್ ಘಟನೆ ಆಗ್ತಿರ್ಲಿಲ್ಲೇನೋ ಅಂತ ನಮಗನಿಸ್ತದೆ. ಯಾಕಂದ್ರೆ ಇದು ಯಾವಾಗಲೂ ಆಗ್ಬೇಕಾಗಿತ್ತಿದು. ಪಾಕಿಸ್ತಾನಕ್ಕೆ ಮತ್ತು ಉಗ್ರವಾದಿಗಳಿಗೆ ಇದು ಬಿಸಿ ಮುಟ್ಟಿಸ್ಬೇಕಾಗಿತ್ತು. ಆಮೇಲೆ ಅದ್ರ ಜೊತೆ ಇನ್ನೊಂದು ವಿಷಯ ಏನಂದ್ರೆ, ಉಗ್ರವಾದಿಗಳ ಮುಖ್ಯಸ್ಥ ಆದಂತ ಅಜರ್ ಮಸೂದ್ ಅವನನ್ನು ಮುಗಿಸ್ಬೇಕಾಗಿತ್ತು. ಕಂದಹಾರ್ ವಿಮಾನ ಅಪಹರಣ ಮಾಡಿ ಕಂದಹಾರ್ ವಿಮಾನ ನಿಲ್ದಾಣದಲ್ಲಿ ಏನು ಹಿಡಿದಿಟ್ಟಿದ್ರು, ಆಗಿನ ವಾಜಪೇಯಿ ಸರ್ಕಾರ ಗೃಹ ಮಂತ್ರಿಗಳಾದ LK ಅದ್ವಾನಿ ಅವರು ಈ ಅಜರ್ ಮಸೂದನನ್ನ ಜೈಲಿನಿಂದ ಅಲ್ಲಿ ಕಂದಹಾರಕ್ಕೆ ತಗೊಂಡೋಗಿ ಬಿಡ್ಬೇಕಾಯ್ತು. ಅಂತ ಪರಿಸ್ಥಿತಿ ಬಂತು. ಯಾಕಂದ್ರೆ ನಮ್ಮ ದೇಶದ ನಾಗರಿಕರು ಅವರು ನಾಗರಿಕರನ್ನ ಒತ್ತೆಯಾಳಾಗಿ ಇಟ್ಕೊಂಡಿದ್ರು. ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅವ್ರು ಕಂಡೀಷನ್ ಯಾಕೆ ಕೊಟ್ಟರು? ನೀವೇ ಕಂಡೀಷನ್ ಹಾಕಿರಿ. ಮೊದಲ ಇದು ನೆನ್ಪು ಮಾಡ್ಕೊಳ್ಳಿ. ಮೊದಲ ನೀವೇ ಕಂಡೀಷನ್ ಹಾಕಿರಿ. ಅವ್ರು ರಾಜೀನಾಮೆ ಕೊಟ್ಟು ಚುನಾವಣೆ ನಿಂದ್ರಂದ್ರೆ ಅದು ಕಂಡೀಷನೇ. ಅರ್ಥ ಮಾಡ್ಕೋಬೇಕು ನೀವು. ನಿಮ್ಗೆ ಯಾವ ಭಾಷೆಯಲ್ಲಿ ಹೇಳ್ಬೇಕು? ನೀವು ರಾಜೀನಾಮೆ ಕೊಟ್ಟು ನಿಂದಿರ್ಬೇಕಾದ್ರೆ ಅರ್ಥ. ಅವ್ರು ರಾಜೀನಾಮೆ ಕೊಡ್ಲಿ, 6 ಸಲ ಆರಿಸಿ ಬಂದ್ರೆ ರಾಜೀನಾಮೆ ಕೊಡೋದು ಗೊತ್ತಿಲ್ಲೇನು? ಆ ಒಬ್ಬ ಸಚಿವರಿಗೆ ಇವರು ರಾಜೀನಾಮೆ ಕೊಡೋದು ಕಲಿಸ್ಬೇಕಾಗಿಲ್ಲ. ಯಾಕಂದ್ರೆ ಇವ್ರಿಗೆ ಗೊತ್ತಿಲ್ಲದು. ಯಾವುದೋ ಸವಾಲು ಸ್ವೀಕರಿಸೋದು, ಅದನ್ನು ಆಹ್ವಾನವಾಗಿ ಸ್ವೀಕರಿಸಿ ಹೋರಾಟ ಮಾಡೋದು ಗೊತ್ತಿಲ್ಲ ಇವರಿಗೆ. ಇದು ಇಲಿ ಆಗಿಬಿಟ್ಟಾರೆ ಇವರು. ಇಲಿಯಂತೆ ಬಿಲಾ ಸೇರಿದ್ದಾರೆ ಇವತ್ತು. ಇಲ್ಲಿ ಹೆಂಗ್ ಬಿಲಾ ಸೇರ್ತಾವ? ಯಾವಾಗ ನಮ್ಮ ಸಚಿವರು ಶಿವಾನಂದ ಪಾಟೀಲ್ರು
ರಾಜೀನಾಮೆಯನ್ನು ಘೋಷಣೆ ಮಾಡಿ ಇವರು ಆಹ್ವಾನವನ್ನು ಸ್ವೀಕರಿಸಿದ್ದಾರೆ. ಅವತ್ತೇ ಇವರು ಬಿಲ ಸೇರಿದ್ದಾರೆ. ಯಾವ ನೈತಿಕತೆ ಇದೆ ಇವರಿಗೆ? ಇವರು ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಅವರು ಮಾನ ಮರ್ಯಾದೆ ಬಗ್ಗೆ ಮಾಡ್ತಾರೆ, ಇವರು ಮಾತಾಡ್ತಾರೆ. ಮೊದಲು ಇವರು ತಮ್ಮ ಸ್ವಯಂ ಮಾನ ಮರ್ಯಾದೆ ಕಳ್ಕೋಬೇಕಲ್ಲ. ನಿಮ್ಮ ಹತ್ರ ಮಾನ ಮರ್ಯಾದೆ ಇದ್ರ ನೀವು ಬಿಜೆಪಿ ಅವರು ನಿಮಗೇನು ಕಿಕ್ಔಟ್ ಮಾಡಿದ್ರು, ಬಿಜೆಪಿ ಹೈಕಮಾಂಡ್ ನಿಮಗೇನು ಕಿಕ್ಔಟ್ ಮಾಡಿದ್ರಲ್ಲ, ಅವತ್ತೇ ರಾಜೀನಾಮೆ ಕೊಟ್ಟಿದ್ರೆ ನಿಮ್ಮ ನೈತಿಕತೆ ಮಾನ ಮರ್ಯಾದೆ ಉಳಿತಿತ್ತು. ಇನ್ನೊಂದ್ಸಲ ಜನತಾದಳದಿಂದ ಸಿದ್ದರಾಮಯ್ಯನವ್ರಿಗೆ ಉಚ್ಚಾಟನೆ ಮಾಡಿದಾಗ ಅವ್ರದ್ದು ಇನ್ನೂ 2 ವರ್ಷ ಶಾಸಕ ಸ್ಥಾನ ಇತ್ತು. ತತ್ಕ್ಷಣ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಮೇಲೆ ಆರಿಸಿ ಬಂದ್ರು. ಅದೇ ತರ ನೀವು ಧೈರ್ಯ ತೋರ್ಬೇಕಾಗಿತ್ತು, ಮಾನ ಮರ್ಯಾದೆ ತೋರಿಸ್ಬೇಕಾಗಿತ್ತು. ನಿಮ್ಮ ನೈತಿಕತೆನೇ ಇಲ್ಲ. ಯಾವ ಮುಖ ಇಟ್ಕೊಂಡು ನೀವು ಇವತ್ತು ಶಿವಾನಂದ ಪಾಟೀಲ್ ಟೀಕೆಯನ್ನು ಮಾಡ್ತಾ ಇದ್ದೀರಿ? ನಿಮಗೊಂದು ವೇಳೆ ಮಾನವೀಯತೆ ಇದ್ರ, ಮಾತಿಗೆ ಭದ್ರಾಗೋದಿದ್ರ ನೀವು ಶಿವಾನಂದ ಪಾಟೀಲ್ ಹೆಸರು ತಗೊಳಕ್ ಹಕ್ಕೇ ಇಲ್ಲ, ನೈತಿಕತೆನೇ ಇಲ್ಲ ನಿಮಗ. ಅವ್ರ ಆಹ್ವಾನವನ್ನು ಸ್ವೀಕರಿಸಿದ್ದಾರೆ. ಅವ್ರು ಮಾಡಿದಂತ ರಾಜೀನಾಮೆ ಆಹ್ವಾನ ನೀವು ಸ್ವೀಕಾರ ಮಾಡಿ ನೀವು ರಾಜೀನಾಮೆ ಕೊಟ್ಟು ಚುನಾವಣೆ ನಿಂದ್ರದು ಒಂದೇ ಒಂದು ದಾರಿ ನಿಮಗ. ಅದರ ಹೊರತು ಮತ್ತೊಂದು ದಾರಿ ಇಲ್ಲ. ನಿಮ್ಗೆ ನಾಲ್ಗಿಗೂ ಮಿದುಳಿಗೂ ಕನೆಕ್ಷನ್ ಇಲ್ಲ. ನೀವು ಪ್ರಜ್ಞೆ ಬಿಟ್ಟು ಮಾತಾಡ್ತಾ ಇದ್ದೀರಿ. ನಿಮ್ಮ ಹತ್ರ ಏನಾದರೂ ಲವಲೇಶವಾದ್ರು ನಿಮ್ಮ ಮತದಾರರ ಗೌರವ ಉಳಿಸ್ಬೇಕಂದ್ರ, ನಿಮ್ಮ ಬೆಂಬಲಿಗರ ಗೌರವ ಉಳಿಸ್ಬೇಕಂದ್ರ ನೀವು ನೈತಿಕತೆಯನ್ನು ಮೆರೆದು ಮಾನವೀಯತೆಯನ್ನು ಮೆರೆದು ರಾಜೀನಾಮೆ ಕೊಟ್ಟು ಶಾಸಕ ಸ್ಥಾನಕ್ಕೆ ಮತ್ತೊಂದ್ಸಲ ನಿಂತು ನೀವು ಆರಿಸಿ ಬರ್ಬೇಕಂತ ನಾವು ಹೇಳ್ತೀವಿ. ಭಾರತೀಯ ಸೈನಿಕರು ಬಹಳ ಯಶಸ್ವಿಯಾಗಿ ಇವತ್ತು ಅವರಿಗೆ ತಕ್ಕ ಪಾಠ ಕಲಿಸಿದ್ರಿಂದ ಎಲ್ಲ ಭಾರತೀಯ ಸೈನಿಕರಿಗೆ ಇವತ್ತು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಅದರ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಕೂಡ ಅಭಿನಂದನೆಗಳು ಸಲ್ಲಿಸ್ತೇನೆ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಯತ್ನಾಳ್ ಅವರು ಈಗಾಗಲೇ ಸತತವಾಗಿ 1 ತಿಂಗಳಿಂದ ರಾಜ್ಯದ ಜನರಿಗೆ ಏನೋ ಒಂದು ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ. ಅದಕ್ಕೆ ಖಂಡಿಸುತ್ತಾ ಇವತ್ತು ಮತ್ತೊಮ್ಮೆ ಅವರಿಗೆ ನಾವು ಎಚ್ಚರಿಕೆ ಕೊಡಲಿಕ್ಕೆ ಇವತ್ತು ಇಚ್ಛೆ ಪಟ್ಟಿದ್ದೇವೆ. ಯಾಕಂದ್ರೆ ಈಗಾಗಲೇ ನಮ್ಮ ಸಚಿವರಾದ ಮಾನ್ಯ ಶಿವಾನಂದ ಪಾಟೀಲ್ ಅವರು ಹೇಳದ ಹಾಗೆ ತಮ್ಮ ಅಪ್ಪಗೆ ಹುಟ್ಟಿದ್ದೇನೆ ತಿಳಿಸಿ ಇವತ್ತು ರಾಜೀನಾಮೆ ಸಲ್ಲಿಸಿದ್ರು. ಅದರ ಪ್ರಯುಕ್ತವಾಗಿ ಅವರು ಕೂಡ ಆ ಸವಾಲನ್ನು ಸ್ವೀಕರಿಸಿ ಇವತ್ತು ರಾಜೀನಾಮೆ ಕೊಟ್ಟಿದ್ರು. ಆ ರಾಜೀನಾಮೆ ಕೊಟ್ಟ ನಂತರ ಬಸನಗೌಡರ ಹೇಳಿಕೆಗಳು ಬಹಳ ವಿಚಿತ್ರ ಹೇಳಿಕೆಗಳು. ಇವತ್ತು ಯಾರು ಒಬ್ಬ ಹುಚ್ಚು ಸಹಿತ ಆ ರೀತಿ ಮಾತಾಡೋದಿಲ್ಲ. ಇವತ್ತು ಏನು ಹೇಳ್ತಾರಂದ್ರೆ, ನಂದು ಕ್ಲಿಪ್ ನೋಡ್ರಿ, ನಾ ಹಂಗೆ ಹೇಳಿದ್ದಿಲ್ಲ ಹಿಂಗೆ ಹೇಳಿದ್ದಿಲ್ಲ, ನಾನು ಬರೇ ಅಲ್ಲಿ ಹೋಗಿ ಸೋಲಿಸ್ತೀನಿ ಅಂತ ಹೇಳಿದ್ದೆ, ಅವರಿಗೆ ಕಾಶ್ಯಪ್ನವರಿಗೆ ಮತ್ತು ಶಿವಾನಂದ ಪಾಟೀಲ್ ಅವರಿಗೆ ರಾಜೀನಾಮೆ ಕೊಡೋದು ಹೇಳಿದ್ದೆ. ನೀವು ರಾಜೀನಾಮೆ ಕೊಡೋದು ಹೇಳಿದ್ರೆ ಮತ್ತೆ MLA ಆಗಿ ಉಳಿದು ಅವರಿಗೆ ರಾಜೀನಾಮೆ ಕೊಡೋದು ಹೇಳಿದ್ರೆ ಮುಂದೇನಾಗ್ತಂದ್ರೆ, ಈಗಾಗಲೇ ಶಿವಾನಂದ ಪಾಟೀಲ್ ಅವ್ರು ಹೇಳಿದ ಹಾಗೆ ಇವರೊಬ್ಬ ಮೋಸಗಾರ. ಯಾಕಂದ್ರೆ ಇವ್ರು ರಾಜೀನಾಮೆ ಕೊಟ್ಟ ನಂತರ ಕೊಟ್ಟಿಲ್ಲ ಅಂದ್ರೆ ಹೆಂಗಂತೇಳಿ ಈಗಾಗಲೇ ಅವರು ಕೂಡ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅದರಾಗ ಇವ್ರ ಹಿಂದಿನ ಇತಿಹಾಸ ನೋಡಿದ್ರೆ ಇವರು ಸಾಕಷ್ಟು ಸಲ ಪ್ರತಿಯೊಂದು ವಿಷಯದಲ್ಲಿ ಯಾರ್ಯಾರಿಗೆ ಏನೇನು ಮೋಸ ಮಾಡಿದ್ರು ಇಡೀ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅದಕ್ಕಾಗಿ ಇವತ್ತು ಈಗ ಮುಂದೇನಾಗ್ತದಂದ್ರ, ಇವ್ರು ಸಪೋಸ್ ರಾಜೀನಾಮೆ ಕೊಟ್ಟು ಅಲ್ಲಿ ಹೋಗಿ ಸ್ಪರ್ಧೆ ಮಾಡ್ಲಿಕ್ಕೆ ನಿಂತ್ರ ಶಿವಾನಂದ ಪಾಟೀಲ್ ಅವರು ಇವ್ರು ಮತ್ತೇನ್ ಹೇಳ್ತಾರಂದ್ರ, ನನ್ನ ಕ್ಲಿಪ್ ನೋಡ್ರಿ, ನಾ ಹಂಗೆ ಹೇಳಿದ್ದಿಲ್ಲ, ನಾನು ನಾಮಪತ್ರ ಎಲ್ಲಿ ಸಲ್ಲಿಸ್ತೀನಿ ಅಂತ ಹೇಳಿದ್ದೆ, ಅವರ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ಅಂತ ಎಲ್ಲಿ ಹೇಳಿದ್ದೆ ಅಂತ ಹೇಳೋರು ಇವ್ರು. ಮುಂದೆ ಏನ್ ಮಾಡ್ತಾರಂದ್ರ, ಈಗ ಇದು ಹಿಂಗೆ ಹೇಳಕತ್ತಾರ, ಮುಂದೆ ಸ್ಪರ್ಧೆಗೆ ಜೇರ್ಕಂತ ಶಿವಾನಂದ ಪಾಟೀಲ್ ಹೇಳಿದ್ರ ನಾ ಬರೇ ಅಲ್ಲಿ ಬಂದು ಸೋಲಿಸ್ತೀನಿ ಅಂತ ಹೇಳಿದ್ದೆ. ಯಾಕಂದ್ರೆ ನಾ ಸ್ಟಾರ್ ಪ್ರಚಾರಕ್ಕದೀನಿ, ನಾ ಬಂದು ಅಲ್ಲಿ ಭಾಷಣ ಮಾಡಿ ನಾ ಮತ್ತೊಬ್ರು ನಿಂದಿಸಿ ಏನ್ರಿ ಹೇಳಿ ಮತ್ತೆ ನಾ ಎಲ್ಲಿ ಹಂಗೆ ಹೇಳಿದ್ದೆ, ನಾ ನಾಮಪತ್ರ ಸಲ್ಲಿಸಿ ಅವ್ರ ಜೊತೆ ಸ್ಪರ್ಧಿಸಿ ಸೋಲಿಸ್ತೀನಿ ಅಂತ ಹೇಳಿದ್ದಿಲ್ಲ, ಬರೀ ಸೋಲಿಸ್ತೀನಿ ಅಂತ ಅಷ್ಟೇ ಹೇಳಿದ್ದೆ. ಈ ರೀತಿ ಹೇಳುವಂಥದ್ದು ಜಾಯಮಾನ ಯತ್ನಾಳ್ ಅವ್ರದ್ದು ಇದೆಲ್ಲ ಜಿಲ್ಲೆಯ ಜನತೆಗೆ, ರಾಜ್ಯ ಜನತೆಗೆ ಗೊತ್ತಾಗ್ತಾ ಇದೆ ಬಂಧುಗಳೇ. ಅದಕ್ಕಾಗಿ ಮತ್ತೊಮ್ಮೆ ಯತ್ನಾಳ್ ಅವರಿಗೆ ಹೇಳುವುದೇನೆಂದ್ರೆ, ತಮಗೇನಾದ್ರೂ ನೈತಿಕತೆ ಇದ್ರೆ, ತಾವು ನಿಜವಾಗಿ ತಮ್ಮ ಅಪ್ಪಗೆ ಹುಟ್ಟಿದ್ರೆ
ಯಾಕಂತ ನೀವೇ ಹೇಳಿದ್ರಿಂದ ಮತ್ತು ತಾವು ಅದು ತೋರಿಸ್ಕೊಡ್ಬೇಕಾಗಿತ್ತು. ಅದಕ್ಕಾಗಿ ಇವತ್ತು ಈ ಏನು ಸವಾಲನ್ನು ಸ್ವೀಕಾರ ಮಾಡಬೇಕಾಗಿತ್ತು, ಈ ಸವಾಲಕ್ಕೆ ಹಿಂದೆ ಸರಿದು ಇವತ್ತು ಏನೇನು ಉಚಿತರಾಗಿ ಏನಾದರೂ ಮಾತಾಡ್ಕೊತು ಮಾಧ್ಯಮ ಮುಂದೆ ನಿಂತು ಏನಾದರೂ ಹೇಳೋದ್ರಿಂದ ಇದು ಸರಿಯಾದ ಬಾಲಿಸ್ತನದ್ದು ವಿಚಾರಕ್ಕೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದಕ್ಕಾಗಿ ಇವತ್ತು ಶಿವಾನಂದ ಪಾಟೀಲ್ ಅವರ ಒಂದು ಸವಾಲಿಗೆ ಹಿಂದಕ್ಕೆ ಸರಿದು ಇವತ್ತು ಏನು ಸ್ಪರ್ಧೆಗೆ ಇಳ್ಳಾರ್ದೆ ರಾಜೀನಾಮೆ ಕೊಳ್ಳಾರ್ದೆ ಏನು ಒಂದು ಇದು ವಿಚಾರ ಮಾಡಿದ್ದಾರೆ ಮಾನ್ಯ ಯತ್ನಾಳ್ ಅವರು. ಅದಕ್ಕಾಗಿ ಅವರಿಗೆ ನಾವು ಇವತ್ತೇನು ಮಾಡಕತ್ತೀವಿ ಅಂದ್ರೆ ಒಂದು ಗಿಫ್ಟ್ ಇವತ್ತು ತಮಗೆ ತೋರಿಸಿ ಇವತ್ತು ಏನಾದ ನಾವು ಒಂದು ಗಿಫ್ಟ್ ಕಳಿಸ್ತಾ ಇದೀವಿ ಇವತ್ತು ಅವ್ರಿಗೆ. ಅದು ಏನು ಗಿಫ್ಟ್ ಅಂದ್ರ ಒಂದು ಇಲ್ಕಲ್ಲ ಸೀರೆ. ಇಲ್ಕಲ್ಲ ಸೀರೆ ಮತ್ತು ಬಳೆ. ಅದು ಇವತ್ತು ಇದು ಅವರಿಗೆ ನಾವು ಕೊರಿಯರ್ ಮುಖಾಂತರ ಏನದ ಇವತ್ತು ಅದು ಅವರಿಗೆ ಕಳಿಸ್ತಾ ಇದ್ದೀವಿ. ಏನು ಇದು ಅವ್ರು ಸ್ವೀಕಾರ ಮಾಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತೀವಿ. ಒಂದು ಇದರಿಂದ ಇನ್ನೊಂದು ಕ್ಲಾರಿಫಿಕೇಶನ್ ಏನಂದ್ರ ಇದು ಯಾವುದೇ ಒಂದು ಮಹಿಳೆಗೆ ಅವಮಾನ ಮಾಡುವಂತ ಪರಿಸ್ಥಿತಿ ಇಲ್ಲ ಇವತ್ತು. ಯಾಕಂದ್ರೆ ಮಹಿಳೆ ಕೂಡ ಇವತ್ತು ತಾವು ನೋಡಾಕತ್ತೀರಿ ನಮ್ಮ ಮಿಲಿಟರಿಯಲ್ಲಿ ಮುಖ್ಯ ಅವರು ಇಬ್ರು ಮಹಿಳೆಯರು ತಮ್ಮ ದಿಟ್ಟತನ ತೋರಿಸಿ ಇವತ್ತು ಏನು ಒಂದು ಪಾಕಿಸ್ತಾನಕ್ಕೆ ಒಂದು ಪಾಠ ಕಲಿಸ್ತಾ ಇದ್ದಾರೆ. ಇದು ಬಹಳ ಹೆಮ್ಮೆಯ ವಿಷಯ. ಅದಕ್ಕಾಗಿ ನಾರಿ ಮುನಿರಿದ್ರೆ ಏನು ಹೇಳ್ತಾರಲ್ಲ ಎಮ್ಮಾರಿ ಅಂತ ಹೇಳಿ ಇದು ಅದಕ್ಕಾಗಿ ಕಡಿಗೆ ಇದುವರೆ ಹುಟ್ಟು ಏನಾದ್ರು ಸ್ಪರ್ಧೆ ಮಾಡ್ತಾರ ಅಂತ ರಾಜೀನಾಮೆ ಕೊಡ್ತಾರ ಅಂತ ಹೇಳಿ ನಮ್ದೊಂದು ಇದರಿಂದ ಧೈರ್ಯ ಬರ್ತದೆ. ಏನು ಇದು ಯಾವುದೇ ಒಂದು ಮಹಿಳೆಗೆ ಅವಮಾನ ಮಾಡುವಂತ ಪರಿಸ್ಥಿತಿ ಅಲ್ಲ. ಯಾಕಂದ್ರೆ ಮಹಿಳೆ ಕೂಡ ಇವತ್ತು ಶಕ್ತಿಶಾಲಿ ಇದ್ದಾರ. ಅದಕ್ಕಾಗಿ ಇದುವರೆ ಉಟ್ಕೊಂಡು ಏನಾದ್ರೆ ರಾಜೀನಾಮೆ ಕೊಟ್ಟು ಸ್ಪರ್ಧೆ ಇಳಿತಾರ ಅಂತ ಹೇಳಿ ನಮಗೊಂದು ಧೈರ್ಯ ಬರ್ತದೆ ಅಂತ ಹೇಳಿ ಇದು ಈ ವಿಚಾರದಿಂದ ಕೊಳ್ಳಾಗತ್ತೀವಿ ಅಷ್ಟೇ. ನಾರಿಯರ ಸ್ಫೂರ್ತಿ ಇದು ಧರಿಸಿದ ಮೇಲೆ ಅವ್ರಿಗೆ ಧೈರ್ಯ ಬರ್ತದೆ. ಕಳಿಸ್ಲಾಗತ್ತೆ ಇದು ಕೊರಿಯರ್ಕ ಪ್ರದರ್ಶನ ಅಲ್ಲ ಇದು. ಅವ್ರ ಇದಕ್ಕೆ ಅಲ್ಲಿ ಕಳಿಸ್ತೇವೆ ಅವ್ರಿಗೆ ನಿಮಗೆ ತೋರಿಸಿ ಕಳಿಸ್ಬೇಕಂತ ಅಷ್ಟೇ. ಏನಂದ್ರ ನಿನ್ನೆ ಯತ್ನಾಳವರು ಇವರಿಗೆ ಉಲ್ಟಾ ಏನದ ಅವರಿಗೆ ಮಾನ ಮರ್ಯಾದೆ ಇಲ್ಲ ತಿಳಿ ಈಗಾಗಲೇ ಇಡೀ ರಾಜ್ಯದಲ್ಲೇ ಪೂರ್ತಿ ಮರ್ಯಾದೆ ಮಾನ ಕಳ್ಕೊಂಡು ಈಗಾಗಲೇ ಯತ್ನಾಳವರು ತಮ್ಮದೇ ಮಾನದ ಈಗಾಗಲೇ ಕಳ್ಕೊಂಡ್ ಬಿಟ್ಟಾರ. ಈಗ ಶಿವಾನಂದ ಪಾಟೀಲಿಗೆ ಮಾನ ಮರ್ಯಾದೆ ಇದ್ರೆ ಹಂಗ ಹೇಳಕತ್ತಾರ. ನಿಮಗೆ ಏನಾದ್ರ ನಾಚಿಕೆ ಅಬೂರು ಇಸಮ್ಮ ಏನಾರ ಇದ್ರ ಈ ರೀತಿ ತಾವು ಮಾತಾಡೋದಿಲ್ಲ. ಅದಕ್ಕಾಗಿ ಈ ರೀತಿ ಚುಲ್ಲಕ್ ಮಾತಾಡೋದು ಬಿಡ್ರಿ. ಈಗ ಒಳ್ಳೆ ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಡ್ರಿ. ಯಾಕಂದ್ರೆ ಈ ರೀತಿ ಇಡೀ ಜನ ಏನದ ನಾಡಿನ ಜನ ನಿಮಗ ತೂ ಅಂತ ಹೇಳಿ ಉಗಳಾಕತ್ತಾರ. ಅದಕ್ಕೇನದ ತಾವು ಅಭಿವೃದ್ಧಿ ಕಡೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಬರೀ ಇದು ಹಿಂದೂ ಮುಸ್ಲಿಮ ಅದು ಇದು ಅನ್ಕೋತ ಬರೀ ಇದ್ರಾಗೆ ಟೈಮ್ ಕೇಳಕ್ ಹೋಗ್ಬೇಡ್ರಿ. ದಯಮಾಡಿ ಏನದ ಜನರ ಒಂದು ಮತದಾರರ ವಿನಂತಿ ಐತಿ. ಎಲ್ಲರೂ ಏನದ ತಾವು ನೀವೇನದ ಯತ್ನಾಳವರು ಒಂದು ಸ್ವಲ್ಪ ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಟ್ಟು ಹೆಚ್ಚಿನ ಏನದ ಜನರದ ಒಂದು ಸೇವೆ ಮಾಡ್ಲಿಕ್ಕೆ ನಿಮಗೆ ಆಸೆ ಕಳಿಸಿದ್ದದ. ಅದಕ್ಕಾಗಿ ಏನದ ನೀವು ಜನರ ಸೇವೆ ಮಾಡ್ರಿ. ಇವೆಲ್ಲ ಉಪಾಧ್ಯಪಿ ಇಂತ ಹೇಳಿಕೆಗಳು ಮಾಡೋದು ಸ್ವಲ್ಪ ಬಿಡ್ರಿ ಅಂತ ಹೇಳಿ ತಮ್ಮ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತೀನಿ.